ಹಾಯ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ ಶುಭೋದಯ. ಇವತ್ತಿನ ಬೆಳಿಗ್ಗೆ ನಾನು ಮಿನಿ ವ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ನನ್ನ ಕಿಡ್ಸ್ ಕೂಡ ಆಲ್ರೆಡಿ ಎದ್ದಿದ್ದಾರೆ. ಸೊ ನಾನು ಕೂಡ ಎದ್ದಿದ್ದೀನಿ. 8 ಆಗಿದೆ. ಸೊ ಇವಾಗ ನಾನು 8 ಎದ್ದು ನೆಕ್ಸ್ಟ್ ಇವಾಗ ಸ್ನಾನ ಮಾಡಿ ಆ್ಯಂಡ್ ಮಕ್ಳಿಗೂ ಕೂಡ ಫ್ರೆಶ್ ಅಪ್ ಮಾಡಿ ಸ್ಕೂಲಿಗೆ ಕಳಿಸ್ಬೇಕು. ಸೊ ಎಲ್ಲ ತಾಯಂದ್ರ ಎವ್ರಿ ಡೇ ರುಟೀನ್ ಇದು ಅಂತ ನಿಮ್ಮೆಲ್ಲರಿಗೂ ಖಂಡಿತವಾಗ್ಲೂ ಗೊತ್ತೇ ಇದೆ. ಎಸ್, ನಾನು ಕೂಡ ಇವಾಗ 8 ಆಗಿದೆ, ಎದ್ದಿದ್ದೀನಿ. ಸೊ ಫ್ರೆಶ್ ಅಪ್ ಆಗಿದ್ದೀನಿ. ನಾನು ಆಲ್ರೆಡಿ ಫ್ರೆಶ್ ಅಪ್ ಆಗಿದ್ದೀನಿ ಆ್ಯಂಡ್ ನಾನು ಒಂದು ಸ್ಮಾಲ್ ಮಾರ್ನಿಂಗ್ ಸ್ಕಿನ್ ಕೇರ್ ರುಟೀನ್ ಕೂಡ ತೋರಿಸೋಣ ಅಂದ್ಕೊಂಡಿದ್ದೀನಿ. ಸೊ ಫಸ್ಟ್ ಬಂದು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಯಾವ ಮಾಯ್ಶ್ಚರೈಸರ್ ಏನು ಅನ್ನೋದನ್ನೆಲ್ಲ ನಾನು ಲೆಂತಿ ವಿಡಿಯೋಸಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಸೊ ನೀವು ಬೇಕಿದ್ರೆ ಹೋಗಿ ಅಲ್ಲಿ ಚೆಕ್ ಮಾಡ್ಬೋದು. ಸೊ ಫಸ್ಟು ಬೇಸಿಕ್ ಆಗಿ ಫೇಸ್ಗೆ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಬೇಕು. ನೆಕ್ಸ್ಟ್ ಬಂದು ಸನ್ಸ್ಕ್ರೀನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಸನ್ಸ್ಕ್ರೀನ್ ಮಸ್ಟ್ ಆ್ಯಂಡ್ ಶುಡ್, ಮನೆಯೊಳಗಿರ್ಬೋದು ಹೊರಗಡೆ ಇರ್ಬೋದು, ಅದಂತೂ ಖಂಡಿತವಾಗ್ಲೂ ಯೂಸ್ ಮಾಡಲೇಬೇಕು ಎಲ್ಲರೂ ಕೂಡ. ಸೊ ಸನ್ಸ್ಕ್ರೀನ್ SPF 50 ಇರೋದನ್ನು ನಾನು ಯೂಸ್ ಮಾಡ್ತಿರೋದು. ಸೊ ಸನ್ಸ್ಕ್ರೀನ್ ಯೂಸ್ ಮಾಡಾಯಿತು. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಸೊ ಮುಖದಲ್ಲಿ ಕೆಲವೊಂದಷ್ಟು ಡಾಟ್ಸ್ ಅಥವಾ ಫ್ರಿಕಲ್ಸ್ ಏನಾದರೂ ಇದ್ದರೆ ರಿಮೂವ್ ಆಗುತ್ತೆ. ಸೊ ಪಾನ್ಸ್ ವೈಟ್ ಬ್ಯೂಟಿ, ಸೊ ಬ್ರೈಟ್ ಬ್ಯೂಟಿ SPF 15 ಇದು ಸಿರಮ್ ಕ್ರೀಮ್. ಸೊ ಇದನ್ನು ಯೂಸ್ ಮಾಡ್ತಿದ್ದೀನಿ. ಸೊ ಇದಿಷ್ಟು ನನ್ನ ಮಾರ್ನಿಂಗ ಬೇಸಿಕ್ ಸ್ಕಿನ್ ಕೇರ್ ಆಗಿರುತ್ತೆ. ಸೊ ಮಾರ್ನಿಂಗ್ ಮಿಸ್ ಮಾಡಿದ್ರೆ ಇದು ಮೂರನ್ನು ನಾನು ಡೆಫಿನೆಟ್ಲಿ ಯೂಸ್ ಮಾಡ್ತೀನಿ ಆ್ಯಂಡ್ ಅಪ್ಲೈ ಮಾಡ್ತೀನಿ. ಸೊ ಇದೇನು 3 ಯೂಸ್ ಮಾಡ್ತಿದ್ದಾರೆ ಅನ್ಕೋಬೇಡಿ, ಬಟ್ ಇಟ್ಸ್ ನೆಸಸರಿ. ಸೊ ನೆಕ್ಸ್ಟ್ ಬಂದು ಪೌಟ್ ಅವ್ರದ್ದು ಲಿಪ್ ಬಾಮ್. ಸೊ ಇದು FPS 15. ಇದರಿಂದ ನಮ್ಮ ಸ್ಕಿನ್ ಲಿಪ್ ಡಾರ್ಕ್ ಆಗಿದ್ದರೆ ಲೈಟ್ ಆಗುತ್ತೆ. ಸೊ ಈ ಒಂದು ಲೈಟ್ ಲಿಪ್ ಬಾಮ್ನ ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ಆ್ಯಂಡ್ ಲಾಸ್ಟ್ ಬಂದು ಒಂದು ಐಲೈನರ್ ಇಡ್ತಾ ಇದ್ದೀನಿ. ಯೂಶ್ವಲಿ ಬೊಟ್ಟಿಡ್ಬೋದು, ಅದರ್ವೈಸ್ ಐಲೈನರ್ ಕೂಡ ಇಡ್ತೀನಿ ನಾನು. ಸೊ ಇದಿಷ್ಟು ನನ್ನ ಮಾರ್ನಿಂಗ್ ಸ್ಕಿನ್ ಕೇರ್. ಸೊ ನಾನು ಪ್ರತಿದಿನ ಹೀಗೇನೆ ಸ್ಕಿನ್ ಕೇರ್ ಮಾಡ್ಕೊಳ್ಳೋದು. ಸೊ ಇದಿಷ್ಟನ್ನು ಮುಗಿಸ್ಕೊಂಡು ನಾನು ಹೊರಗಡೆ ಬರೋಷ್ಟರಲ್ಲಿ ಮಕ್ಕಳನ್ನ ಆಲ್ರೆಡಿ ರೆಡಿ ಮಾಡಿದ್ದೆ. ನೀರವ್ ಮತ್ತು ನಿಹಾರಿಕಾ ರೆಡಿ ಆಗಿದ್ದರು. ಸೊ ಅವರಿಬ್ಬರಿಗೆ ಬ್ರೇಕ್ಫಾಸ್ಟ್ ಮಾಡ್ಸೋಣ ಅಂದ್ಬಿಟ್ಟು ಪ್ಲೇಟಿಗೆ ಹಾಕೊಂಡು ಬಂದೆ. ಸೊ ಅಮ್ಮ ಆಲ್ರೆಡಿ ಬಿಸಿಬೇಳೆ ಬಾತ್ ಮಾಡಿ ಇಟ್ಟಿದ್ರು. ಸೊ ಇದನ್ನು ಮುಗಿಸ್ಕೊಂಡು ಸ್ಕೂಲಿಗೆ ಬಿಟ್ಟೆ. ಸೊ ಮಧ್ಯಾಹ್ನ ಮಕ್ಕಳನ್ನ ಪಿಕ್ ಮಾಡಿಕೊಂಡು ನಾನು ಸ್ವಲ್ಪ ಮೈಸೂರಲ್ಲಿ ಸ್ವಲ್ಪ ಕೆಲಸ ಇರೋದ್ರಿಂದ ಅತ್ತೆ, ಮಕ್ಕಳು ಮತ್ತು ನಾನು ಎಲ್ಲರೂ ಮೈಸೂರಿಗೆ ಹೋಗೋಣ ಅಂತ ರೆಡಿಯಾಗಿ 3:30 to 4 ಆಗಿತ್ತು ನಾವು ಮನೆ ಬಿಟ್ಟಾಗ. ಸೊ ಅಲ್ಲಿಂದ ಹೊರಟ್ವಿ. ಸೊ ಮಳೆ ಸಿಕ್ಕಾಬಟ್ಟೆ ಬರ್ತಾ ಇದೆ. ನಿಮಗೆಲ್ಲರಿಗೂ ಗೊತ್ತು, ನಂಜನಗೂಡು ಮೈಸೂರು ಸೈಡಲ್ಲಿ ತುಂಬಾ ಮಳೆ ಇದೆ ಅಂತ. ಸೊ ಆನ್ ದ ವೇ ಹೋಗ್ತಾ ಹಾಗೆ ಇದನ್ನು ಕೂಡ ಕವರ್ ಮಾಡಿಕೊಂಡೆ. ಅಲ್ಲಿ ನೀವು ನೋಡ್ತಾ ಇರ್ಬೋದು ಕಪಿಲಾ ನದಿ ಎಲ್ಲ ತುಂಬಾ ತುಂಬ್ಕೊಂಡ್ಬಿಟ್ಟಿದೆ. ಸೊ ರೋಡ್ ಕೂಡ ಇನ್ನೇನು ಬ್ಲಾಕ್ ಆಗಿಬಿಡುತ್ತೆ. ಇವತ್ತು ನಾಳೆ ಹೀಗೆ ಮಳೆ ಬಂದರೆ ರೋಡ್ ಕೂಡ ಬ್ಲಾಕ್ ಆಗೋದು ಮಿಸ್ಸೇ ಇಲ್ಲ. ಸೊ ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಒಂದಷ್ಟು ಗ್ರೀನರಿನ ಆ್ಯಂಡ್ ಆ ನೇಚರ್ನ ಎಂಜಾಯ್ ಮಾಡಿದೆ. ತುಂಬಾ ಚೆನ್ನಾಗಿತ್ತು ಅಟ್ಮಾಸ್ಫಿಯರ್. ಆ್ಯಂಡ್ ನೀವು ನೋಡ್ತಾ ಇರ್ಬೋದು ಅಲ್ಲಿ ಮರ ಗಿಡಗಳೆಲ್ಲ ತುಂಬೋಗ್ಬಿಟ್ಟಿದೆ. ಸೊ ಸಿಕ್ಕಾಬಟ್ಟೆ ಮಳೆ ಬಂದು ನೀರುಗಳೆಲ್ಲ ನದಿ ಎಲ್ಲ ತುಂಬಿ ತುಂಬಾ ಸುಂದರವಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ಅಟ್ ಎ ಟೈಮ್ ಭಯ ಕೂಡ ಆಗ್ತಾಯಿತ್ತು. ಸೊ ಹಾಗೆ ಮುಂದೆ ಬಂದ್ವಿ ನಾವು. ಅಲ್ಲಿಂದ ಮೈಸೂರು ಎಂಟರ್ ಆಗಿ ಅಲ್ಲಿ ಒಂದು ಪ್ರಾಪರ್ಟಿನ ನೋಡಬೇಕಿತ್ತು. ಸೊ ಅದು ಒಂದು ಗೇಟೆಡ್ ಕಮ್ಯುನಿಟಿ ಲೇಔಟ್. ಅದು ಆ್ಯಕ್ಚುಲಿ ತುಂಬಾ ಚೆನ್ನಾಗಿತ್ತು. ಸರೌಂಡಿಂಗ್ ಕೂಡ ಚೆನ್ನಾಗಿದೆ. ಆ್ಯಂಡ್ ಅಲ್ಲಿ ಒಳಗಡೆ ತುಂಬಾ ಒಳ್ಳೆ ಬ್ಯೂಟಿಫುಲ್ ಆದ ಸೈಟ್ಸ್ ಆ್ಯಂಡ್ ಅಟ್ಮಾಸ್ಫಿಯರ್ ಕೂಡ ಇತ್ತು. ಸೊ ಅಲ್ಲಿಂದ ಒಳಗೆ ಹೋದ್ವಿ ನಾವು. ನೀವು ಕಾಣಿಸಿದೆಯಲ್ಲ, ಇದೇ ಮೈನ್ ಎಂಟ್ರೆನ್ಸ್ ಆ ಲೇಔಟಿಗೆ ಹೋಗೋದಕ್ಕೆ. ಸೊ ಇದು ಎಂಟ್ರೆನ್ಸಲ್ಲಿ ಹೋಗಿ ಮುಂದೆ ಈ ಕಡೆ ಬಂದು ಇಲ್ಲಿ ಕಾಣಿಸ್ತಿರೋ ರೋಡ್ ಬಂದು ರಿಂಗ್ ರೋಡಾಗೆ ಅಟ್ಯಾಚ್ ಆಗುತ್ತೆ. ಈ ಒಂದು ಅಲ್ಲಿ ಕಾಣಿಸ್ತಿರೋದೇ ರಿಂಗ್ ರೋಡ್ ಆಗಿರುತ್ತೆ. ತುಂಬಾ ನಿಯರ್ ಆಗಿರುವಂತಹ ಒಂದು ಪ್ರಾಪರ್ಟಿ. ಸೊ ನಮಗೆ ಅವಶ್ಯಕತೆ ಇತ್ತು, ಪ್ರಾಪರ್ಟಿನ ನಾವು ಸರ್ಚ್ ಮಾಡ್ತಾ ಇದ್ವಿ. ಸೊ ಹಾಗಾಗಿ ನಾವು ಇದನ್ನು ನೋಡೋದಕ್ಕೆ ಹೋಗಿದ್ವಿ. ಅಲ್ಲಿಂದ ಒಳಗಡೆ ಹೋದರೆ ಒಂದಷ್ಟು ಮನೆಗಳು ಕನ್ಸ್ಟ್ರಕ್ಷನ್ ಆಗಿದೆ. ತುಂಬಾ ಬ್ಯೂಟಿಫುಲ್ ಆಗಿದೆ ಮನೆಗಳು, ಎಲ್ಲ ಒಂದೇ ಥರ ಕಟ್ಟಿದ್ರು. ಸೊ ಇದನ್ನು ಮುಗಿಸ್ಕೊಂಡು ಮತ್ತೊಂದು ಪ್ರಾಪರ್ಟಿ ನೋಡೋಕೆ ಹೋದ್ವಿ. ಅದು ಡ್ಯೂಪ್ಲೆಕ್ಸ್ ಹೌಸ್. ಸೊ ಮೈಸೂರಲ್ಲಿ ಇರುವಂಥದ್ದು, ಪ್ರೀತಿ ನಗರ ಸಮಥಿಂಗ್ ಅನ್ಸುತ್ತೆ ಅದು. ಸೊ ಅಲ್ಲಿ ಹೋಗಿ ಈ ಪ್ರಾಪರ್ಟಿನ ನೋಡೋದಕ್ಕೆ ಅಂತ ಹೋದ್ವಿ. ಸೊ ಇದು ಕೂಡ ತುಂಬಾ ಚೆನ್ನಾಗಿತ್ತು, ಬಟ್ ಸ್ವಲ್ಪ ಒಳಗೆ ಅನ್ನಿಸ್ತು. ಸರೌಂಡಿಂಗ್ ಅಷ್ಟು ಗುಡ್ ಏನು ಅನ್ನಿಸ್ಲಿಲ್ಲ ನನಗೆ. ಸೊ ಆ ರೋಡು ಮತ್ತು ಸರೌಂಡಿಂಗ್ ಎಲ್ಲ ಮನೆಗಳೆಲ್ಲ ಅಷ್ಟು ಚೆನ್ನಾಗಿಲ್ಲ ಅನ್ನಿಸ್ತು. ಬಟ್ ಪ್ರಾಪರ್ಟಿ ಅಂತೂ ತುಂಬಾ ಚೆನ್ನಾಗಿದೆ. ಸೊ ಇದಿಷ್ಟು ನನ್ನ ಇವತ್ತಿನ ವ್ಲಾಗ್ ಆಗಿತ್ತು. ಮತ್ತೊಂದು ಮಿನಿ ವ್ಲಾಗ್ ಜೊತೆಗೆ ನೆಕ್ಸ್ಟ್ ಟೈಮ್ ಸಿಗ್ತೀನಿ. ಸ್ಟೇ ಟ್ಯೂನ್. ಅಲ್ಲಿವರೆಗೂ ಮಿಸ್ ಮಾಡ್ತಾ ಇರಿ. ಆ್ಯಂಡ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಬಾಯ್.